ಈ ರೀತಿ ಪ್ರಶ್ನೆ ನಿಮ್ಮ ಮನೇಲೂ ನಿಮ್ಮ ಅಣ್ಣ ತಮ್ಮ ಮಾಡ್ತಿದಾರ? ನಮ್ ತಂದೆ ತೀರ್ಕೊಂಡ್ಮೇಲೆ ನನ್ನ ಅಕ್ಕ ತಂಗಿಗೆ ಕಷ್ಟಪಟ್ಟು ಓದ್ಸಿದೀನಿ, ಸಾಲ ಮಾಡಿ ಮದ್ವೆ ಮಾಡಿದೀನಿ, ಮನೆ ಜವಾಬ್ದಾರಿ ಎಲ್ಲ ನಾನೇ ನೋಡ್ಕೊಂಡಿದೀನಿ, ಇವಾಗ ನೋಡಿದ್ರೆ ಆಸ್ತಿಯಲ್ಲೂ ಪಾಲ್ ಬೇಕು ಅಂತಾರೆ. ಇದು ಸರಿನಾ? ಇದು 100% ಸರಿ. ಬಿಕಾಸ್ ಅವ್ರು ಕೇಳ್ತಿರೋದು ಅವರ ತಂದೆಯ ಪ್ರಾಪರ್ಟಿಯಲ್ಲಿ ಶೇರ್ ಕೇಳ್ತಿರೋದು, ನಿಮ್ ಪ್ರಾಪರ್ಟಿಯಲ್ಲಿ ಶೇರ್ ಕೇಳ್ತಿರೋದಲ್ಲ. ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಶೇರ್ ಕೇಳೋದು ಅವರ ಅಧಿಕಾರ ಅಂಡ್ ಅವರಿಗೂ ಸಹ ಈಕ್ವಲ್ ರೈಟ್ಸ್ ಇದೆ ಅವರ ತಂದೆಯ ಆಸ್ತಿ ಮೇಲೆ. ನಿಮಗೆ ಹೇಗೆ ತಂದೆ, ಅವರಿಗೂ ಹಾಗೆ ತಂದೆ ಆಗ್ತಾರೆ. ಸೊ ಹಾಗಾಗಿ ಅವರ ತಂದೆ ಆಸ್ತಿಯಿಂದ ಶೇರ್ ಕೊಡೋದ್ರಲ್ಲಿ ನಿಮಗೆ ಯಾವುದೇ ಕಷ್ಟ ಆಗ್ಬಾರ್ದು. ನೀವು ಅವರಿಗೆ ಮದ್ವೆ ಮಾಡಿಸಿದಿರಿ, ಓದಿಸಿದಿರಿ ಅನ್ನೋದು ನಿಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಡ್ಯೂಟಿ. ಸೊ ಹಾಗಾಗಿ ನೀವು ಅದನ್ನ ನಿಭಾಯಿಸಿದಿರಿ. ಅದರ ಅರ್ಥ ನೀವು ಪ್ರಾಪರ್ಟಿ ಬದಲಾಗಿ ರಿಪ್ಲೇಸ್ ಆಗ್ತಿದೆ ಅಂತ ಅಲ್ಲ. ಮಗ ಆಗ್ಲಿ ಮಗಳಾಗ್ಲಿ ಇಬ್ಬರಿಗೂ ಪ್ರಾಪರ್ಟಿಯಲ್ಲಿ ಈಕ್ವಲ್ ರೈಟ್ಸ್ ಇದೆ, ಈಕ್ವಲ್ ಶೇರ್ ಇದೆ ಅಂಡ್ ನೀವು ಅದನ್ನ ಡಿನೈ ಮಾಡಕ್ ಆಗೋದಿಲ್ಲ. ಬಿಕಾಸ್ ಅದು ಅವರ ಲೀಗಲ್ ರೈಟ್ ಆಗತ್ತೆ. ಈ ರೀತಿ ಹೇಳುವ ಪ್ರತಿಯೊಬ್ಬ ಅಣ್ಣ ತಮ್ಮಂದರಿಗೆ ನಿಮಗೆ ಎಷ್ಟು ಲೀಗಲ್ ರೈಟ್ಸ್ ಇದೆ ಅಷ್ಟೇ ಅವರಿಗೂ ಸಹ ಅಧಿಕಾರ ಇದೆ ಆ ಪ್ರಾಪರ್ಟಿ ಮೇಲೆ. ಈ ರೀತಿ ಇನ್ನಷ್ಟು ಲೀಗಲ್ ಅಪ್ಡೇಟ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವು ನಮ್ಮ ಬುಕ್ ಅನ್ನ ಓದಬಹುದು.